ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ವೀಕ್ಷಕರೇ, ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ರಾಮಾಯಣ ಇದು ಕೇವಲ ಕಥೆಯಲ್ಲ, ಮನಸ್ಸು ಶುದ್ಧಗೊಳಿಸುವ ಆತ್ಮಯಾತ್ರೆಯ ಆರಂಭ. ಇದು ಕೇವಲ ಪ್ರಾಚೀನ ಕಾವ್ಯವಲ್ಲ, ಇದು ಮಾನವ ಜಾತಿಗೆ ಧರ್ಮ, ಶಿಷ್ಟಾಚಾರ, ತ್ಯಾಗ ಮತ್ತು ಪ್ರೀತಿಯ ದಿವ್ಯ ಮರ್ಮ. ರಾಮಾಯಣ ಇದು ಮನುಷ್ಯತ್ವದ ಮಹಾಗಾದೆ. ಇದೊಂದು ಜೀವಂತ ಧರ್ಮಶಾಸ್ತ್ರ, ಜೀವನ ರೂಪಿಸುವ ಸಂಸ್ಕೃತಿಯ ಮಂತ್ರ. ವಾಲ್ಮೀಕಿ ಮಹರ್ಷಿಗಳಿಂದ ರಚಿತವಾದ ಈ ಮಹಾಕಾವ್ಯವು ಕೇವಲ ಕಾಲಾತೀತವಲ್ಲ, ಅದು ಕಾಲಕ್ಕೂ ಮೀರಿ ಅಮರವಾಗಿರುವ ಪವಿತ್ರ ವಚನ. ರಾಮನು ಕೇವಲ ದೇವತೆ ಅಲ್ಲ, ಅವನು ನಮ್ಮೊಳಗಿರುವ ಶ್ರೇಷ್ಠತೆ, ಧೈರ್ಯ, ದಯೆ ಮತ್ತು ಧರ್ಮದ ಪ್ರತಿರೂಪ. ಇದು ಮಕ್ಕಳಿಗೆ ಕತೆ, ಯುವಕರಿಗೆ ದಾರಿ, ಹಿರಿಯರಿಗೆ ಧ್ಯಾನ, ಪಂಡಿತರಿಗೆ ಶಾಸ್ತ್ರ. ಪ್ರತಿಯೊಬ್ಬ ವ್ಯಕ್ತಿಗೂ ರಾಮಾಯಣದ ಅರ್ಥ ವಿಭಿನ್ನ, ಆದರೆ ಪರಿಣಾಮ ಒಂದೇ: ಆತ್ಮೋದ್ಧಾರ. ರಾವಣನು ವಿದ್ಯಾವಂತನಾಗಿದ್ದರೂ ಅವನು ಧರ್ಮಬಾಹ್ಯನಾಗಿದ್ದ. ರಾಮನು ರಾಜನಾಗಿದ್ದರೂ ಅವನು ಎಂದೆಂದಿಗೂ ತನ್ನ ಆತ್ಮಧರ್ಮವನ್ನು ಮರೆತಿಲ್ಲ. ಹನುಮಂತನು ಕೇವಲ ರಾಮನ ದೂತನಲ್ಲ, ಅವನು ಶ್ರದ್ಧೆಯ ಜೀವಂತ ರೂಪ. ಅವನ ನಿರಳತೆ, ಅವನ ಶಕ್ತಿಯೊಂದಿಗಿನ ವಿನಮ್ರತೆ, ಭಕ್ತಿಯ ಮಿತಿ ಅತೀತ. ಇಂದು ಈ ಯುಗದಲ್ಲಿ ನಾವು ಹಣದ ಹಿಂದೆ ಓಡುತ್ತಿದ್ದೇವೆ, ಆದರೆ ಹೃದಯ ಶೂನ್ಯವಾಗಿದೆ. ರಾಮಾಯಣವು ಅತ್ಯಂತ ಶೂನ್ಯತೆ ತುಂಬಬಲ್ಲ ಶ್ರದ್ಧೆಯ ನದಿಯಂತೆ. ಇದು ಭಕ್ತಿ ಎನ್ನುವ ಬಿತ್ತನೆಯಿಂದ ಧರ್ಮ ಎನ್ನುವ ಫಲವನ್ನು ಹರಡುತ್ತದೆ. ಈ ಪವಿತ್ರ ಯಾತ್ರೆಯಲ್ಲಿ ನಮ್ಮೊಡನೆ ಸಾಗಿರಿ. ಪ್ರತಿ ಭಾಗವು ನಿಮ್ಮ ಮನಸ್ಸನ್ನು ಗಂಭೀರವಾಗಿ ಸ್ಪರ್ಶಿಸಲಿ. ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಶ್ರೀರಾಮಚಂದ್ರ ಧರ್ಮದ ದೈವ, ಸೀತಾಮಾತೆ ಶುದ್ಧತೆ ಮತ್ತು ಶಕ್ತಿಯ ರೂಪ, ಲಕ್ಷ್ಮಣ ಸೇವಾ ಮನೋಭಾವನೆಯ ಮಾದರಿ, ಭರತ ತ್ಯಾಗದ ಸಂಕೇತ, ಹನುಮನು ಭಕ್ತಿಯ ಶಿರೋಮಣಿ, ರಾವಣ ಅಹಂಕಾರದ ಚಿಹ್ನೆ. ಗೆಳೆಯರೇ, ವಿಡಿಯೋನ ಕೊನೆವರೆಗೂ ನೋಡಿ. ಗೆಳೆಯರೇ, ರಾಮಾಯಣ ಮಹಾಭಾರತವನ್ನು ಒಬ್ಬೊಬ್ಬರು ವಿಮರ್ಶಕರು ಒಂದೊಂದು ರೀತಿಯಲ್ಲಿ ವರ್ಣಿಸಿದ್ದಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಯಾವ ರೀತಿ ಇದೆಯೋ ಅದನ್ನೇ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ, ದಯಮಾಡಿ ನೋಡಿ. ಸರಯೂ ನದಿ ತೀರದಲ್ಲಿ ಕೋಶಲವೆಂಬ ದೇಶವಿದೆ. ಅದರಲ್ಲಿ ತ್ರಿಲೋಕ ಪ್ರಸಿದ್ಧ ಅಯೋಧ್ಯೆ ಎಂಬ ಪಟ್ಟಣವಿರುವುದು. ಅದು ಅಂದರೆ ಈಗಿನ ಉತ್ತರ ಪ್ರದೇಶ. ಈ ಪಟ್ಟಣವು ನಿತ್ಯ ಸಂತೋಷದಿಂದ ತುಂಬಿ ತುಳುಕುತ್ತಿತ್ತು. ಧನ ಧಾನ್ಯ ಸಮೃದ್ಧಿಯಿಂದಲೂ ಕೂಡಿ ಬಹಳ ವಿಸ್ತಾರವಾಗಿತ್ತು. ಈ ಪಟ್ಟಣವನ್ನು ಮೊದಲು ಮನುಚಕ್ರವರ್ತಿಯು ನಿರ್ಮಿಸಿದನೆಂದು 12 ಯೋಜನೆಯ ಉದ್ದ, 3 ಯೋಜನೆ ಅಗಲವುಳ್ಳ, ಸರ್ವದಾ ಕ್ರಾಂತಿಯಿಂದ ಕೂಡಿರುವ ಈ ನಗರವು ಬಹಳ ಅಗಲವಾದ ಬೀದಿಗಳಿಂದಲೂ ಸಾಲು ಮರಗಳಿಂದಲೂ ಅಲಂಕೃತವಾಗಿದೆ. ದಶರಥ ರಾಜನು ವೇದಗಳನ್ನು ಬಲ್ಲವನು, ಸರ್ವಜ್ಞನು, ದೂರದೃಷ್ಟಿಯುಳ್ಳವನು, ಮಹಾ ತೇಜಸ್ವಿಯೂ ಮಹಾಪ್ರತಾಪಿಯೂ ಆಗಿ ದೇಶದ ಜನರೆಲ್ಲರ ಪ್ರೀತಿಗೆ ಪಾತ್ರನಾಗಿ ಪ್ರಜಾಪಾಲನೆಯನ್ನು ಮಾಡುತ್ತಿದ್ದನು. ರಾಜರ್ಷಿಯಾಗಿದ್ದರೂ ಮಹರ್ಷಿಗಳಿಗೆ ಸಮನಾಗಿದ್ದನು. ಇಕ್ಷ್ವಾಕು ವಂಶದಲ್ಲಿ ಜನಿಸಿದ ಇವನು ಧನ ಸಂಗ್ರಹದಲ್ಲಿ ಇಂದ್ರ ಕುಬೇರನಿಗೆ ಸಮನಾಗಿದ್ದನು. ಧರ್ಮಾರ್ಥ ಕಾಮಗಳನ್ನು ಸರಿಸಿ ರಾಜ್ಯವಳುತ್ತಿದ್ದನು. ದಶರಥನಿಗೆ ಮಂತ್ರಾಲೋಚನೆಯಲ್ಲಿ ಸಮರ್ಥರಾದ, ಇತರರ ಮನೋಭಾವನೆಗಳನ್ನು ತಿಳಿಯಬಲ್ಲ, ರಾಜನ ಹಿತವನ್ನೇ ಬಯಸುವ ಕೀರ್ತಿವಂತರಾದ ಯಶಸ್ವಿಗಳಾದ 8 ಮಂದಿ ಮಂತ್ರಿಗಳಿದ್ದರು. ಅವರು ಕ್ರಮವಾಗಿ ದೃಷ್ಟಿ, ಜಯಂತ, ವಿಜಯ, ಸಿದ್ಧಾರ್ಥ, ಅರ್ಥಸಾಧಕ, ಅಶೋಕ, ಮಂತ್ರಪಾಲ ಮತ್ತು ಸುಮಂತ್ರ ಎಂಬ ಹೆಸರುಳ್ಳವರು. ರಾಜನಿಗೆ ವಸಿಷ್ಠ, ವಾಮದೇವರೆಂಬ ಮುಖ್ಯ ಪುರೋಹಿತರಲ್ಲದೆ ತಜ್ಞರಾದ ಸುಯಜ್ಞ, ಜಾಂಬಾಲಿ, ಕಾಶ್ಯಪ, ಗೌತಮ, ಮಾರ್ಕಂಡೇಯ, ಕಾಂತ್ಯಾಯನ ಮೊದಲಾದ ಬ್ರಹ್ಮನಿಷ್ಠರು ಮಂತ್ರಿಗಳಾಗಿಯೂ ಪುರೋಹಿತರಾಗಿಯೂ ಇರುತ್ತಿದ್ದರು. ದಶರಥ ರಾಜನಿಗೆ 3 ಜನ ಹೆಂಡತಿಯರು: ಕೌಶಲ್ಯ, ಸುಮಿತ್ರ, ಕೈಕೆ. ಆದರೆ 3 ಜನರಿಗೂ ಒಂದು ಗಂಡು ಸಂತಾನವಿರಲಿಲ್ಲ. ದಶರಥನಿಗೆ ಇದೊಂದು ಕೊರಗಿತ್ತು. ಅದಕ್ಕೋಸ್ಕರ ಅವನು ಒಂದು ಪುತ್ರಕಾಮೇಷ್ಟಿಯಾಗ ಮಾಡಲು ನಿಶ್ಚಯಿಸಿದನು. ದಶರಥನು ಈ ವಿಚಾರವನ್ನು ತನ್ನ ಕುಲಗುರುಗಳಾದ ವಸಿಷ್ಠ ಮಹರ್ಷಿಗೆ ತಿಳಿಸುತ್ತಾರೆ. ಅದಕ್ಕೆ ವಸಿಷ್ಠರು, ಹೌದು ದಶರಥ, ನಿನಗೆ ಸಂತಾನದ ಭಾಗ್ಯ ಹಾಗೂ ಜಗತ್ತಿನಲ್ಲಿ ಮಹಾಧರ್ಮ ರಕ್ಷಕನ ಜನನವಾಗುವ ಕಾಲ ಹತ್ತಿರವಾಗುತ್ತಿದೆ. ಅದಕ್ಕೆ ನೀನು ನಿನ್ನ ಅಳಿಯನಾದ ಋಷಿಶೃಂಗ ಮಹರ್ಷಿಯನ್ನು ಭೇಟಿಯಾಗಿ ಅವರಿಂದ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸು ಎಂದು ಸಲಹೆ ನೀಡಿದರು. ಅದಕ್ಕೆ ದಶರಥರು, ಹೌದು ಗುರುಗಳೇ, ನನ್ನ ಕಂದ ಶಾಂತಾಳನ್ನು ನೋಡಿ ಬಹುದಿನಗಳೇ ಕಳೆದು ಹೋಗಿವೆ. ಆಕೆಯನ್ನು ನೋಡಿ ಆಕೆಯ ಗಂಡನಾದ ಋಷಿಶೃಂಗರನ್ನು ಕರೆದುಕೊಂಡು ಬರುತ್ತೇನೆ. ಅದರಂತೆ ದಶರಥನು ಪತ್ನಿಯರೊಡಗೂಡಿ ರೋಮಪಾದನ ಪಟ್ಟಣಕ್ಕೆ ಹೋಗಿ ಋಷಿಶೃಂಗರನ್ನು ಸಂದರ್ಶಿಸಿ ರೋಮಪಾದನನ್ನು ಭೇಟಿ ಮಾಡಿದನು. ದಶರಥನು ಉತ್ಕರಿಸಿ ಋಷಿಶೃಂಗರನ್ನು ಪರಿಚಯ ಮಾಡಿಕೊಟ್ಟನು. 1 ವಾರ ರೋಮಪಾದನ ಆತಿಥ್ಯದಲ್ಲಿದ್ದು ದಶರಥ ಚಕ್ರವರ್ತಿಯು ತಾನು ಅಲ್ಲಿಗೆ ಬಂದ ಕಾರಣವನ್ನು ತಿಳಿಸಿ, ನಿನ್ನ ಮಗಳಾದ
ಶಾಂತಾದೇವಿಯು ತನ್ನ ಗಂಡ ಮಕ್ಕಳೊಡನೆ ನನ್ನ ಪಟ್ಟಣಕ್ಕೆ ದಯಮಾಡಿಸಲಿ. ಪುತ್ರಾರ್ಥವಾಗಿ ಮಹಾಕಾರ್ಯವು ಅವರಿಂದ ಆರಂಭವಾಗಬೇಕು. ರೋಮಪಾದನು ಸಂತೋಷದಿಂದ ಒಪ್ಪಿ ಮಗಳು ಅಳಿಯನನ್ನು ದಶರಥನೊಡನೆ ಕಳಿಸಿಕೊಟ್ಟು, ಋಷಶೃಂಗ ಮುನಿಯು ಅಯೋಧ್ಯೆಗೆ ಬಂದು ಯಾಗವನ್ನು ಮಾಡಿಕೊಡುತ್ತಾರೆ. ಅಗ್ನಿಯಿಂದ ಅಗ್ನಿದೇವ ಪ್ರತ್ಯಕ್ಷನಾಗಿ ಒಂದು ಪಾಯಸದ ಪಾತ್ರೆಯನ್ನು ದಶರಥ ರಾಜನಿಗೆ ಕೊಟ್ಟು, ದಶರಥ, ನಿನ್ನ 3 ಜನ ಪತ್ನಿಯರಿಗೆ ಈ ಪಾಯಸವನ್ನು ಕೊಟ್ಟು, ಅದರಿಂದ ನಿನ್ನ ಪುತ್ರ ಸಂತಾನವಾಗುತ್ತದಂತೆ ಹೇಳಿ ಅಗ್ನಿಯಲ್ಲಿ ಅಂತರ್ಗತನಾಗುತ್ತಾನೆ. ನಂತರ ದಶರಥ ರಾಜನು ಅಗ್ನಿದೇವ ಕೊಟ್ಟ ಪಾಯಸವನ್ನು 3 ಪತ್ನಿಯರಿಗೆ ಹಂಚುತ್ತಾನೆ. ಕೊನೆಯಲ್ಲಿ ಉಳಿದ ಒಂದು ಭಾಗವನ್ನು ತನ್ನ ಪ್ರೀತಿಯ ಪತ್ನಿಯಾದ ಸುಮಿತ್ರೆಗೆ ಕೊಡುತ್ತಾನೆ. ಅನಂತರ 9 ಮಾಸಗಳು ಕಳೆದ ಮೇಲೆ 3 ಪತ್ನಿಯರು ಗರ್ಭಧರಿಸುತ್ತಾರೆ. ನಂತರ ಚೈತ್ರ ಮಾಸದ ಶುದ್ಧ ನವಮಿಯ ದಿನ ಆದಿತ್ಯ ದೇವತಾತ್ಮಕವಾದ ಪುನರ್ವಸತು ನಕ್ಷತ್ರದಲ್ಲಿ 5 ಗ್ರಹಗಳು ಉಚ್ಚ ಸ್ಥಾನದಲ್ಲಿರುವಾಗ, ಕರ್ಕಟ ಲಗ್ನದಲ್ಲಿ ಚಂದ್ರನು ಬೃಹಸ್ಪತಿಯೊಡನೆ ವಿಜೃಂಭಿಸುತ್ತಿರುವಾಗ, ಸರ್ವಲೋಕ ಸಮಸ್ಕೃತನು, ಜಗನ್ನಾಯಕನು, ಸಮಸ್ತ ಶುಭ ಲಕ್ಷಣಗಳಿಂದ ಕೂಡಿದವನು, ಇಕ್ವಾಕು ವಂಶವರ್ಧನನಾದ ವಿಷ್ಣುವಿನ ಅರ್ಧಾಂಶದಿಂದ ಕೂಡಿದ ಮಹಾ ತೇಜಸ್ವಿಯಾದ ಮಹಾಪುರುಷನನ್ನು ಕೌಶಲ್ಯವಿಯು ಪ್ರಸವಿಸಿದಳು. ವಿಷ್ಣುವಿನ 4ನೇ ಒಂದು ಅಂಶದಿಂದ ಕೂಡಿದ್ದ ಸಕಲ ಕಲ್ಯಾಣ ಗುಣ ಸಂಪನ್ನನಾದ ಪುತ್ರನನ್ನು ತುಷ್ಟ ನಕ್ಷತ್ರದಲ್ಲಿ ಮೀನ ಲಗ್ನದಲ್ಲಿ ದಶಮಿಯ ದಿನ ಕೈ ಹಡೆದಳು. ಸರ್ವಸ್ತ್ರ ಕುಶಲರಾದ ಮಹಾವೀರರಾದ ವಿಷ್ಣುವಿನ ಅರ್ಧಾಂಶ ಸಮನ್ವಿತರಾದ ಅವಳಿ ಮಕ್ಕಳು ಅಶ್ಲೇಷ ನಕ್ಷತ್ರದಲ್ಲಿ ಕರ್ಕಟ ಲಗ್ನದಲ್ಲಿ ದಶಮಿಯ ದಿನ ಸುಮಿತ್ರೆಯಲ್ಲಿ ಜನಿಸಿದರು. ದಶರಥ ರಾಜನಿಗೆ ಅಪರೂಪವಾದ ಈ ಪುತ್ರರತ್ನರು ಜನಿಸಿದ ಕಾಲದಲ್ಲಿ ಗಂಧರ್ವರು ಗಾಯನ ಆಡಿದರು, ಅಪ್ಸರೆಯರು ನರ್ತಿಸಿದರು, ದೇವದುಂಬಿಗಳು ಮುಳುಗಿದವು. ಮಕ್ಕಳು ಜನಿಸಿದ 13ನೇ ದಿವಸದಲ್ಲಿ ವಸಿಷ್ಠರು ಅವರಿಗೆ ನಾಮಕರಣ ಮಾಡಿದರು. ಹಿರಿಯ ಮಗನಿಗೆ ಶ್ರೀರಾಮನೆಂದು, ಕೈಕೆಯ ಮಗನಿಗೆ ಭರತನೆಂದು, ಸುಮಿತ್ರೆಯ ಮಕ್ಕಳಿಗೆ ಲಕ್ಷ್ಮಣ ಶತ್ರುಘ್ನರೆಂದು ಹೆಸರಿಟ್ಟರು. ದಶರಥನು ಪಟ್ಟಣದಲ್ಲಿದ್ದ ಎಲ್ಲ ಬ್ರಾಹ್ಮಣರಿಗೂ ಪೃಷ್ಟಾನ್ನ ಭೋಜನ ಮಾಡಿಸಿ ಬೋರಿ ದಕ್ಷಿಣಗಳನ್ನು ಕೊಟ್ಟರು. ಕಾಲಕ್ರಮದಲ್ಲಿ ದಶರಥ ರಾಜನು ಮಕ್ಕಳಿಗೆ ಅನ್ನಪ್ರಯಸನ, ಚೌಲ, ಉಪನಯನಗಳನ್ನು ವಸಿಷ್ಠರಿಂದ ನೆರವೇರಿಸಿದ. ಶ್ರೇಷ್ಠ ಪುತ್ರನಾದ ಶ್ರೀರಾಮನು ತಂದೆಗೆ ಬಹಳ ಪ್ರಿಯನಾಗಿದ್ದ. ರಾಮ ಎಂದರೆ ರಾಮನು ಎಲ್ಲರ ಮನಸ್ಸಿಗೆ ಸಂತೋಷ ನೀಡುವವನು, ಎಲ್ಲರನ್ನೂ ಸೆಳೆಯುವವನು, ಒಳ್ಳೆಯ ಗುಣವುಳ್ಳವನು, ಆದಿಶಕ್ತಿ, ಪರಬ್ರಹ್ಮ ಅವತಾರ. ರಾಮ ಶ್ರೀರಾಮನು ವಿಷ್ಣುವಿನ 7ನೇ ಅವತಾರ. ಅರ್ಥದಲ್ಲಿ ಶಾಂತಿ, ಶಬ್ದದಲ್ಲಿ ಆನಂದ, ಭಾವದಲ್ಲಿ ದೈವ, ಶಕ್ತಿಯಲ್ಲಿ ಧರ್ಮ. ರಾ, ಈ 2 ಅಕ್ಷರ ರಾ ಅಂದರೆ ಆನಂದದಲ್ಲಿ ತಲ್ಲೀನರಾಗುವರು, ಪ್ರೀತಿಸುವವರು, ಶಾಂತಿ ಮತ್ತು ಸುಖ ನೀಡುವರು, ಬ್ರಹ್ಮಾನಂದದಲ್ಲಿ ಲೀನವಾಗುವರು. ರಾ ಎಂದರೆ ಧರ್ಮ, ನೀತಿ, ಪ್ರಕಾಶ, ಸಹಿಷ್ಣುತೆ, ಶಕ್ತಿ. ನನ್ನದು ನನ್ನೊಳಗೆ. ಮಾ ಎಂದರೆ ಮಾ, ಅದರ ಅರ್ಥ ನನ್ನದು ನನ್ನೊಳಗೆ. ಮಾ ಅಂದರೆ ತಾಯಿ, ಸೃಷ್ಟಿಯ ಮೂಲ, ಮನಸ್ಸು, ಚಿಂತನೆ, ಭಾವನೆ. ಇದು ರಾಮ ಅಂದರೆ ಆನಂದ, ದಿವ್ಯತೆ, ಬೆಳಕು, ನನ್ನೊಳಗೆ. ಎರಡನ್ನು ಸೇರಿಸಿ ಹೇಳಿದಾಗ ನಮಗೆ ಅರ್ಥ ಸಿಗುವುದು, ಮಾ ಎಂದರೆ ಭಕ್ತನ ಹೃದಯ, ಆತ್ಮ, ಮನುಷ್ಯತ್ವ, ಶರಣಾಗತಿಯ ಸಂಕೇತ. ರಾ ಎಂದರೆ ವಿಶ್ವದ ಬ್ರಹ್ಮಾನಂದ, ಜಗತ್ತಿನ ಆನಂದವು ನನ್ನೊಳಗೆ ಬೆಳಗುವ ಶಕ್ತಿ. ರಾಮ ಎಂದರೆ ಜಗತ್ತಿನ ಆನಂದವು ನನ್ನೊಳಗೆ ಬೆಳಗುವ ಶಕ್ತಿ. ವೀಕ್ಷಕರೇ, ದಶರಥ ಮಹಾರಾಜನಿಗೆ ಒಬ್ಬಳು ಮಗಳಿದ್ದಳು. ಆಕೆಯ ಹೆಸರೇನು? ಆಕೆಯ ಅಳಿಯನ ಹೆಸರೇನು? ಋಷಶೃಂಗ ಮುನಿ ಯಾರು? ಈ ಎಲ್ಲ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಕರ್ನಾಟಕ.